ಹಾಯ್ ಸಿನಿಮಾ ಪ್ರೇಮಿಗಳೇ, ಇವತ್ತು ನಾವು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವ ಬ್ಯಾಡ್ ಗರ್ಲ್ ಅನ್ನೋ ಮೂವಿಯ ಕಥಾ ವಿವರಣೆಯನ್ನ ನೋಡುವ. ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರೆಯಬೇಡಿ. ಯಾಕಂದ್ರೆ ನಿಮ್ಮ ಬೆಂಬಲ ನನಗೆ ತುಂಬಾನೇ ಮುಖ್ಯ. ಅದೇ ತರ ಇನ್ನೂ ನನ್ನ ಪ್ರೀತಿಯ ಅಣ್ಣ ಅಕ್ಕಂದಿರಲ್ಲಿ ಯಾರಾದ್ರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಯಾರಿಗೆಲ್ಲ ಸೀರೀಸ್ ಹಾಗೂ ಹಾಲಿವುಡ್ ಮೂವೀಸ್ ನೋಡಲು ಇಂಟ್ರೆಸ್ಟ್ ಇದೆಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿರುವ ನನ್ನ ಸೆಕೆಂಡ್ ಚಾನೆಲ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ಕಥೆಯೊಳಗೆ ಹೋಗೋಣ. ಈ ಮೂವಿಯ ಪ್ರಾರಂಭದಲ್ಲಿ ಒಂದು ಟೀನೇಜ್ ಹುಡುಗಿಯ ಕನಸನ್ನ ನಮಗೆ ತೋರಿಸ್ತಿದ್ದಾರೆ. ಆ ಕನಸಿನಲ್ಲಿ ಅವಳು ಇಷ್ಟಪಡುವಂತೆ ಅವಳಿಗಾಗಿ ಒಂದು ಮನೆ, ಅದರೊಳಗಡೆ ಅವಳು ಇಷ್ಟಪಡುವಂತಹ ಪೇಂಟಿಂಗ್ಸ್, ಅದು ಅಲ್ಲದೆ ಆ ಮನೆಯಲ್ಲಿ ಎಲ್ಲ ಅವಳು ಇಷ್ಟಪಡುವ ವ್ಯಕ್ತಿಗಳ ಜೊತೆ ಅವಳು ಮಾತಾಡ್ತಿರೋದು. ಹೀಗೆ ಅವಳಿಗೆ ಅವಾಗವಾಗ ಕನ್ಸು ಕಾಣುತ್ತಾ ಇರುತ್ತದೆ. ಹೀಗೆ ಒಂದು ಕನ್ಸನ್ನ ಕಾಣ್ತಿರೋದೆ ಈ ಮೂವಿಯ ಹೀರೋಯಿನ್ ರಮ್ಯಾ. ಹೈಸ್ಕೂಲ್ ನಲ್ಲಿ ಕಲಿತಾ ಇರ್ತಾಳೆ. ಬೆಳಿಗ್ಗೆನೆ ಹಗಲು ಕನ್ಸು ಕಾಣ್ತಾ ಇರುವ ರಮ್ಯಾಳನ್ನ ಅವಳ ಅಜ್ಜಿ ಬಂದು ಎಬ್ಬಿಸ್ತಾರೆ. ರಮ್ಯಾಳದು ತುಂಬಾನೇ ಆರ್ಥೋಡಾಕ್ಸ್ ಆಗಿರುವ ಒಂದು ಫ್ಯಾಮಿಲಿ. ಅವಳ ಅಜ್ಜಿ ನೋಡಿದ್ರೆ ಬೆಳಿಗ್ಗೆ ಎದ್ದಲ್ಲಿಂದ ಅವಳಿಗೆ ಒಂದೊಂದು ರೂಲ್ಸ್ ಅನ್ನ ಹಾಕ್ತಾ ಇರ್ತಾರೆ. ಸ್ನಾನ ಮಾಡದೆ ಬೆಳಿಗ್ಗೆ ಕಿಚನ್ಗೆ ಹೋಗ್ಬೇಡ, ನಿನಗೆ ಪೀರಿಯಡ್ಸ್ ಆದ್ರೆ ನನ್ನ ಬಂದು ಮುಟ್ಬೇಡ, ಈ ತರ ಅವಶ್ಯಕತೆನೇ ಇಲ್ಲದೆ ಹಲವಾರು ರೂಲ್ಸ್ ಗಳನ್ನ ಹಾಕುತ್ತಾ ಚಿಕ್ಕ ವಯಸ್ಸಿನಿಂದಲೂ ಬೆಳೆಸ್ತಾ ಬಂದಿರ್ತಾರೆ. ಹಾಗೆ ರೆಡಿಯಾಗಿ ರಮ್ಯಾ ಸ್ಕೂಲ್ಗೆ ಹೊರಡ್ತಾಳೆ. ಸ್ಕೂಲ್ ನಲ್ಲಿ ಇವಳಿಗೆ 2-3 ಫ್ರೆಂಡ್ಸ್ ಇರ್ತಾರೆ. ಅದೇ ಶಾಲೆಯಲ್ಲಿ ಕಲಿಯುವ ಒಂದು ಹುಡುಗನನ್ನ ರಮ್ಯನಿಗೆ ತುಂಬಾ ಇಷ್ಟವಾಗಿರುತ್ತದೆ. ಆದರೆ ಅವನಿಗೆ ನೋಡಿದ್ರೆ ರಮ್ಯಾಳ ಗ್ಯಾಂಗ್ ನಲ್ಲಿರುವ ಇನ್ನೊಂದು ಹುಡುಗಿನೇ ಇಷ್ಟವಾಗಿರ್ತಾಳೆ. ಆ ಹುಡುಗಿಗೆ ನೋಡಿದ್ರೆ ಇವನು ಲವ್ ಲೆಟರ್ ನ ತಗೊಂಡೋಗಿ ಕೊಡ್ತಾನೆ. ಪಕ್ಕದಲ್ಲೇ ಇದ್ದ ರಮ್ಯಾ ಇದನ್ನ ನೋಡಿ ಬೇಜಾರ್ ಮಾಡ್ಕೊಳ್ತಾಳೆ. ಆದರೆ ಆ ಹುಡುಗಿ ಅವನು ಕೊಟ್ಟ ಲೆಟರ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಆ ಹುಡುಗನಿಗೆ ಅದು ಬೇಜಾರಾದ್ರೂ ಸಹ ಈ ಕಡೆ ಇರುವ ರಮ್ಯಾಳಿಗೆ ಅದು ಖುಷಿಯಾಗುತ್ತದೆ. ಅದರ ನಂತರ ರಮ್ಯಾ ಆ ಹುಡುಗನಿಗೆ ಸ್ವಲ್ಪ ಸೈಟ್ ಹೊಡೆದು ಬಿಟ್ಟು ಅವಳ ಫ್ರೆಂಡ್ಸಿಗೆನೆ ಗೊತ್ತಿಲ್ಲದೆ ಅವರಿಬ್ಬರು ಸುತಕ್ಕೆ ಶುರು ಮಾಡ್ತಾರೆ. ಆ ಶಾಲೆಯಲ್ಲೇ ಒಂದು ಸೀಕ್ರೆಟ್ ಆಗಿರುವ ಪ್ಲೇಸ್ ಇದೆ. ಅಲ್ಲಿ ಹೋಗಿ ಇವರು ಕಿಸ್ ಎಲ್ಲ ಮಾಡ್ಕೋತಾರೆ. ರಮ್ಯಾ ನೋಡಿದ್ರೆ ಆ ಹುಡುಗನನ್ನ ತುಂಬಾ ಸೀರಿಯಸ್ ಆಗಿನೇ ಲವ್ ಮಾಡ್ತಾ ಇರ್ತಾಳೆ. ಆದರೆ ಆ ಹುಡುಗ ನೋಡಿದ್ರೆ ಅವನ ಫ್ರೆಂಡ್ಸ್ ಹತ್ತಿರ ಹೋಗಿಬಿಟ್ಟು ರಮ್ಯಾಳ ಬಗ್ಗೆ ತಪ್ಪಾಗಿ ಮಾತಾಡಕ್ಕೆ ಶುರು ಮಾಡ್ತಾನೆ. ಇದರಿಂದ ನಮ್ ರಮ್ಯಾಳಿಗೆ ತುಂಬಾನೇ ಕೋಪ ಬರುತ್ತದೆ. ನಮ್ಮ ರಮ್ಯಾ ಅವಳ ಗ್ಯಾಂಗ್ ನಲ್ಲಿರುವ ಒಂದು ಹುಡುಗಿ ಹತ್ತಿರ ಹೋಗ್ಬಿಟ್ಟು ನಿನ್ನ ಜೊತೆ ಮಾತ್ರ ಸೀಕ್ರೆಟ್ ಆಗಿ ಒಂದು ವಿಷಯವನ್ನ ಹೇಳ್ತೀನಿ ಅಂತ ನಡೆದ ವಿಷಯಗಳನ್ನೆಲ್ಲ ಹೇಳ್ತಾಳೆ. ಆದರೆ ಆ ಹುಡುಗಿ ನೋಡಿದ್ರೆ ಈ ವಿಷಯಗಳನ್ನೆಲ್ಲ ಇಡೀ ಕ್ಲಾಸ್ ಅವ್ರ ಜೊತೆ ಹರಡಿಸ್ಬಿಡ್ತಾರೆ. ಇದರಿಂದ ನಮ್ ರಮ್ಯಾಳಿಗೆ ತುಂಬಾನೇ ಕೋಪ ಬರುತ್ತದೆ. ಅದರ ನಂತರ ಯಾರ ಜೊತೆನೂ ಅಷ್ಟೇನು ಮಾತಾಡದೆ ಅವಳ ಪಾಡಿಗೆ ಸ್ಕೂಲ್ಗೆ ಬಂದು ಹೋಗ್ತಾ ಇರ್ತಾಳೆ. ಅದೇ ಶಾಲೆಯಲ್ಲೇ ನಮ್ ರಮ್ಯಾಳ ತಾಯಿ ಕೂಡ ಟೀಚರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅವಳ ಅಮ್ಮ ಕೂಡ ರಮ್ಯಾಳ ಜೊತೆ ನೀನು ಅದು ಮಾಡಬಾರ್ದು, ಇದು ಮಾಡಬಾರ್ದು, ಇಂಥದ್ದನ್ನೇ ಮಾಡ್ಬೇಕು ಹಾಗೆಂತೆಲ್ಲ ಹಲವಾರು ರೂಲ್ಸ್ ಗಳನ್ನ ಹಾಕಿರ್ತಾರೆ. ಇವಳು ಸಹ ಅವಳ ಕೈಯಲ್ಲಾದಷ್ಟು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಹೀಗಿರುವಾಗ್ಲೇ ಅವರ ಕ್ಲಾಸಿಗೆ ಇವಾಗ ಹೊಸದಾಗಿ ಒಂದು ಹುಡುಗ ಬಂದಿರ್ತಾನೆ. ಆ ಹುಡುಗನನ್ನ ನೋಡಿದ ತಕ್ಷಣ ನಮ್ ರಮ್ಯಾಳಿಗೆ ತುಂಬಾನೇ ಇಷ್ಟವಾಗ್ತಾನೆ. ಅವನು ಕ್ಲಾಸ್ ರೂಮ್ ನಲ್ಲೇ ಕೂತ್ಕೊಂಡು ಫೋನ್ ಯೂಸ್ ಮಾಡ್ತಿರೋದನ್ನ ರಮ್ಯಾಳ ತಾಯಿ ನೋಡ್ತಾರೆ. ಬೇಗನೆ ಅವನ ಫೋನ್ ಅನ್ನ ಸೀಸ್ ಮಾಡ್ಕೊಂಡು ಹೋಗ್ತಾರೆ. ಅವರು ಆ ಮೊಬೈಲ್ ಅನ್ನ ತಗೊಂಡು ಹೋಗಿ ಎಲ್ಲಿಟ್ಟಿರ್ತಾರೆ ಅಂತ ನಮ್ ರಮ್ಯಾಳಿಗೆ ಚೆನ್ನಾಗಿ ಗೊತ್ತು. ಬೇಗನೆ ನಮ್ ರಮ್ಯಾ ಏನ್ ಮಾಡ್ತಾಳಂದ್ರೆ ಆ ಹುಡುಗನಿಗೆ ಹೆಲ್ಪ್ ಮಾಡೋ ರೀತಿ ಅವಳ ಅಮ್ಮ ತಗೊಂಡು ಹೋಗಿರುವ ಫೋನ್ ಅನ್ನ ಸ್ಟಾಫ್ ರೂಮ್ಗೆ ಹೋಗಿ ಅವರಿಗೆ ಗೊತ್ತಾಗದೆ ತೆಗೆದು ಬಂದು ಈ ಹುಡುಗನ ಬ್ಯಾಗ್ ನಲ್ಲಿ ಹಾಕೊಡ್ತಾಳೆ. ಅದನ್ನ ಆ ಹುಡುಗ ಸಹ ನೋಡ್ತಾನೆ. ಈ ಘಟನೆಯ ನಂತರ ಅವನಿಗೂ ಸಹ ನಮ್ ರಮ್ಯಾಳ ಮೇಲೆ ಸ್ವಲ್ಪ ಕ್ರಶ್ ಆಗುತ್ತದೆ. ಅವತ್ತು ಸಂಜೆ ರಮ್ಯಾ ಶಾಲೆ ಮುಗಿಸಿ ಮನೆಗೆ ಬಂದಾಗ ಆ ಹುಡುಗ ಒಂದು ಮೆಸೇಜ್ ಮಾಡ್ತಾನೆ. ನನ್ನ ಫೋನ್ ಅನ್ನ ನೀನೇ ತಾನೇ ತಗೊಂಡು ಬಂದು ನನ್ನ ಬ್ಯಾಗ್ ನಲ್ಲಿ ಇಟ್ಟಿದ್ದು, ತುಂಬಾನೇ ಥ್ಯಾಂಕ್ಸ್ ಅಂತ. ಈ ಮೆಸೇಜ್ ನೋಡಿದಾಗ ನಮ್ ಹೀರೋನ್ಗೂ ಸಹ ತುಂಬಾನೇ ಖುಷಿಯಾಗುತ್ತದೆ. ಬೇಗನೆ ಇವಳು ಅದಕ್ಕೆ ರಿಪ್ಲೈ ಮಾಡ್ಕೊಳ್ತಾಳೆ. ಹಾಗೆ ಇವರಿಬ್ಬರು ಚಾಟ್ ಮಾಡಕ್ಕೆ ಶುರು ಮಾಡ್ಕೋತಾರೆ. ಇವರಿಬ್ಬರ ಮಧ್ಯೆ ಇರುವ ಆ ಲವ್ ಬಗ್ಗೆ ನಮ್ ರಮ್ಯಾ ಯಾರ ಜೊತೆನೂ ಹೇಳಿರೋದಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ಹುಡುಗನನ್ನ ಲವ್ ಮಾಡಿಬಿಟ್ಟು ಅದು ಇವಳ ಫ್ರೆಂಡ್ ಜೊತೆ ಹೇಳಿ ಅವಳು ಕ್ಲಾಸ್ ಅಲ್ಲಿರುವ ಮಕ್ಕಳ ಜೊತೆ ಹೇಳಿ ಆ ಹುಡುಗ ಇವಳನ್ನ ಒಂಥರ ತಪ್ಪಾಗಿ ಮಾತನಾಡಿರ್ತಾನಲ್ವಾ. ಆದ್ರಿಂದ ಇವಾಗ ಈ ಹುಡುಗನ ಜೊತೆ ಇರುವ ರಿಲೇಶನ್ಶಿಪ್ ಬಗ್ಗೆ ಇವಳ ಕ್ಲೋಸ್ ಫ್ರೆಂಡ್ಸಿಗೂ ಸಹ ಹೇಳದೆ ಹಾಗೆ ಸೀಕ್ರೆಟ್ ಆಗಿ ಇಟ್ಕೊಳ್ತಾಳೆ. ಇವಾಗ ಹೊಸ ಹುಡುಗನ ಜೊತೆ ಇರುವ ಆ ಲವ್, ಆ ಫೀಲ್ ನಮ್ ಹೀರೋನಿಗೆ ತುಂಬಾನೇ ಇಷ್ಟವಾಗಿರುತ್ತದೆ. ಹಾಗೆ ಅವರಿಬ್ಬರು ಕ್ಲಾಸ್ ನಿಂದ ಸೈಟ್ ಹೊಡ್ಕೊಂಡು ಮನೆಗೆ ಬಂದಾಗ ಚಾಟ್ ಮಾಡ್ಕೊಂಡು ಯಾರಿಗೂ ತಿಳಿಸದೆ
ಗೊತ್ತಿಲ್ಲದೆ ಇವರ ಲವ್ ಹೀಗೆ ಹೋಗ್ತಾ ಇರುತ್ತದೆ. ಹೀಗಿರುವಾಗ ಒಂದು ದಿನ ಇವರ ಶಾಲೆಯಿಂದ ಮಕ್ಕಳನ್ನ ಎಕ್ಸ್ಕರ್ಷನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ರಮ್ಯಾ ಕೂಡ ಹೆಸರು ಕೊಟ್ಟಿರ್ತಾಳೆ. ಆದರೆ ಆ ಹೊಸ ಹುಡುಗ ಹೆಸರು ಕೊಟ್ಟಿರೋದಿಲ್ಲ. ನೀನು ಹೆಸರು ಕೊಟ್ಟಿಲ್ವಾ, ಮರ್ಯಾದಿಂದ ಹೆಸರು ಕೊಡು, ನೀನು ಬರೋದಿಲ್ಲ ಅಂದ್ರೆ ನಾನು ಸಹ ಹೋಗೋದಿಲ್ಲ ಅಂತ ರಮ್ಯಾ ಹೇಳಿದಾಗ ಸರಿ ಆಯ್ತು ಅಂತ ಆ ಹುಡುಗ ಸಹ ಆ ಟೂರ್ ನಲ್ಲಿ ಸೇರ್ಕೊಳ್ತಾನೆ. ಮಕ್ಕಳೆಲ್ಲರನ್ನು ಒಂದು ಹಿಲ್ ಸ್ಟೇಷನ್ಗೆನೆ ಕರ್ಕೊಂಡು ಹೋಗಿರ್ತಾರೆ. ಏನೇ ಶಾಲೆಯಲ್ಲಿ ಆ ಕಡೆ ಈ ಕಡೆ ನೋಡ್ತಿದ್ರು ಸಹ ಯಾರಾದ್ರೂ ನೋಡಿದ್ರೆ ತಪ್ಪಾಗುತ್ತೆ ಅಂತ ಅವರಿಬ್ಬರು ಶಾಲೆಯಿಂದ ಮಾತಾಡ್ತಿತ್ತಿಲ್ಲ ಅಲ್ವಾ. ಒಂಥರ ಲಾಂಗ್ ಡಿಸ್ಟೆನ್ಸ್ ನಲ್ಲೇ ಲವ್ ಮಾಡ್ತಿದ್ದೋ ಅಲ್ವಾ. ಹೇಗೋ ಇವಾಗಾದ್ರೂ ಫ್ರೀ ಆಗಿ ಹೊರಗಡೆ ಬಂದಿದೀವಲ್ವಾ, ಇವಾಗ್ಲಾದ್ರೂ ಇಬ್ಬರು ಮಾತಾಡ್ಕೊಳ್ಳುವ ಅಂತ ಅವರಿಬ್ಬರು ಪ್ಲಾನ್ ಮಾಡ್ಕೊಳ್ತಾರೆ. ಅವತ್ತು ರಾತ್ರಿ ಬಾಕಿ ಎಲ್ಲಾ ಮಕ್ಕಳು ಮಲಗಿದಾಗ ಆ ಹುಡುಗ ರಮ್ಯಾಳನ್ನ ಹೊರಗಡೆ ಕರ್ಕೊಂಡು ಬರ್ತಾನೆ. ಅವರು ಇದ್ದ ರಿಸಾರ್ಟ್ ಹತ್ತಿರ ಒಂದು ಕಾಡು ಇರುತ್ತದೆ. ಆ ಕಾಡಿನ ಮಧ್ಯಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹಾಳಾಗಿರುವ ಒಂದು ಹಳೆ ಬಿಲ್ಡಿಂಗ್ ಇರುತ್ತದೆ. ಆ ಬಿಲ್ಡಿಂಗ್ ಒಳಗಡೆ ಇವನು ಅವಳನ್ನ ಕರ್ಕೊಂಡು ಹೋಗ್ತಾನೆ. ಆಲ್ರೆಡಿ ಆ ಬಿಲ್ಡಿಂಗ್ ತುಂಬಾನೇ ಹಳೇದಾಗಿರುತ್ತದೆ. ಅದರೊಳಗಡೆ ಒಂದು HD ಟಿವಿ ಇರೋ ತರ ಇವರು ಅದನ್ನ ನೋಡ್ತಿರೋ ತರ ಇವರಿಬ್ಬರು ಇಮ್ಯಾಜಿನ್ ಮಾಡ್ಕೊಂಡು ತುಂಬಾನೇ ಸಂತೋಷವಾಗಿ ಇರ್ತಾರೆ. ಹಾಗಿರುವಾಗ ಇನ್ನೊಂದ್ ಕಡೆ ರಮ್ಯಾಳ ಫ್ರೆಂಡ್ಸ್ ಎಲ್ಲರೂ ಇವಳು ಆ ಹುಡುಗನ ಜೊತೆ ರಿಲೇಶನ್ಶಿಪ್ ನಲ್ಲಿರೋದನ್ನ ಕಂಡು ಹಿಡಿತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ಇವಾಗ ಶಾಲೆಗೆ ರಿಟರ್ನ್ ಬಂದಾಗ ಆ ಶಾಲೆಯಲ್ಲೇ ಬೇರೊಂದು ಕಪಲ್ಸ್ ಇರ್ತಾರೆ. ಆ ಜೋಡಿಗಳು ಆ ಶಾಲೆಯಲ್ಲಿ ಒಂದು ಸೀಕ್ರೆಟ್ ಪ್ಲೇಸ್ ಇದೆ ಅಲ್ವಾ, ಯಾರಿಗೂ ತಿಳಿಯದೆ ಅಲ್ಲಿಗೆ ಹೋಗೋಣ ಅಂತ ನೋಡ್ತಿರ್ತಾರೆ. ಅಷ್ಟರಲ್ಲಿ ರಮ್ಯಾಳ ತಾಯಿ ಅದನ್ನ ನೋಡ್ತಾರೆ. ಬೇಗನೆ ಓಡಿ ಹೋಗಿ ಅವರನ್ನ ಹಿಡ್ಕೊಂಡು ಕಲಿಯೋ ವಯಸ್ಸಿನಲ್ಲಿ ಕಲಿಯದೆ ಏನ್ರೋ ಮಾಡ್ತಿದ್ದೀರಾ ಅಂತ ಪ್ರಿನ್ಸಿಪಲ್ ಮುಂದೆ ಬಂದು ನಿಲ್ಸಿದಾಗ ಇದು ಸರಿಯಾಗೋದಿಲ್ಲ, ಇವರ ತಂದೆ ತಾಯಿನ ಕರೆದು ಬಿಟ್ಟು TC ಕೊಟ್ಟು ಕಳ್ಸುವ ಅಂತ ಪ್ರಿನ್ಸಿಪಲ್ ಹೇಳ್ತಾ ಇರುವಾಗ ಆ ಕಪಲ್ಸ್ ನಲ್ಲಿದ್ದ ಹುಡುಗಿ ಏನ್ ಮಾಡ್ತಾಳಂದ್ರೆ, ಮ್ಯಾಮ್ ನಿಮ್ಮ ಮಗಳು ರಮ್ಯಾ ಏನು ತುಂಬಾ ಒಳ್ಳೆವಳ, ಅವಳು ನಮ್ಮ ಶಾಲೆಯಲ್ಲಿ ಟೂರ್ ಹೋದಾಗ ಏನೇನ್ ಮಾಡಿದ್ಲು ಅಂತ ನಿಮಗೆ ಗೊತ್ತಾ, ಹಾಗಂತ ಹೇಳಿ ಆ ಹುಡುಗಿ ರಮ್ಯಾ ಏನೇನ್ ಮಾಡಿದ್ದಾಳೆ ಅಂತೆಲ್ಲ ಆ ಪ್ರಿನ್ಸಿಪಲ್ ಮುಂದೆನೆ ಹೇಳಿ ತಾನು ಸಿಕ್ಕಾಕೊಳ್ಳೋದಲ್ಲದೆ ರಮ್ಯಾಳನ್ನು ಸಹ ಸಿಕ್ಕಾಕಿಸ್ತಾಳೆ. ಅಷ್ಟೇ, ಹಾಗೆ ಆ ಹುಡುಗಂದು ಹಾಗೂ ರಮ್ಯಾಳ ಫೋನ್ ತೆಗೆದು ಚೆಕ್ ಮಾಡಿ ನೋಡಿದಾಗ ಇವರು ಮಾಡ್ತಿದ್ದ ಚಾಟ್ ಅದನ್ನೆಲ್ಲ ನೋಡಿ ಇವರಿಬ್ಬರು ರಿಲೇಶನ್ಶಿಪ್ ನಲ್ಲಿದ್ದ ವಿಷಯ ಇಡೀ ಶಾಲೆಗೆನೆ ಗೊತ್ತಾಗುತ್ತದೆ. ಇದು ನೋಡಿದ ಅವಳ ತಾಯಿ ತುಂಬಾ ಕೋಪದಿಂದಲೇ ರಮ್ಯಾಳಿಗೆ ಬೈಯುತ್ತಾ ಅವಳನ್ನ ಮನೆಗೆ ಕರ್ಕೊಂಡು ಬಂದು ಇನ್ನು ಮುಂದೆ ನಿನಗೆ ಮೊಬೈಲ್ ಇಲ್ಲ, ಟಿವಿ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಕೂತ್ಕೊಂಡು ಕಲಿಬೇಕು ಅಷ್ಟೇ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಅವರ ಫ್ಯಾಮಿಲಿ ತುಂಬಾ ಆರ್ಥೋಡಾಕ್ಸ್ ಅಲ್ವಾ, ಇವಾಗ ತುಂಬಾನೇ ಸ್ಟ್ರಿಕ್ಟ್ ಆಗಿ ಬೇರೆ ಇರಿಸ್ತಾರೆ. ಇದರಿಂದ ನಮ್ ರಮ್ಯಾಳಿಗೆ ತುಂಬಾನೇ ಕೋಪ ಬರುತ್ತದೆ. ಇದು ಸರಿಯಾಗೋದಿಲ್ಲ ಅಂತ ಹೇಳಿ ಮನೆ ಬಿಟ್ಟು ಓಡಿ ಹೋಗಕ್ಕೆ ಅವಳು ಪ್ಲಾನ್ ಮಾಡ್ಕೋತಾಳೆ. ಅದು ಆ ಹೊಸ ಹುಡುಗನ ಜೊತೆ. ರಮ್ಯಾ ಮತ್ತೆ ಆ ಹುಡುಗ ಓಡಿ ಹೋಗ್ತಿರೋ ವಿಷಯ ಹುಡುಗನ ಅಪ್ಪ ಅಮ್ಮನಿಗೆ ತಿಳಿಯುತ್ತದೆ. ಅಷ್ಟೇ, ಇನ್ನು ಇವರಿಗೆ ಓಡಿ ಹೋಗೋದಕ್ಕೂ ಆಗಲ್ಲ, ಸರಿಯಾಗಿ ತಂದೆ ತಾಯಿ ಕೈಯಲ್ಲಿ ಸಿಕ್ಕಾಕೊಳ್ತಾರೆ. ಈ ಘಟನೆಯ ನಂತರ ರಮ್ಯಾ ಕಲಿತಿದ್ದ ಶಾಲೆಯಿಂದ ಅವಳನ್ನ TC ಕೊಟ್ಟು ಕಳಿಸ್ತಾರೆ. ಇವಾಗ ಅವಳನ್ನ ಬೇರೆ ಶಾಲೆಗೆ ಸೇರ್ಸಕ್ಕೆ ಅಂತ ಅವಳ ಅಮ್ಮ ಆಟೋದಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಕರ್ಕೊಂಡು ಹೋಗ್ತಾ ಇರುವಾಗ ಅವಳಿಗೆ ಅಡ್ವೈಸ್ ಮಾಡ್ತಾರೆ, ಇಲ್ಲಿ ನೋಡಮ್ಮ, ನೀನು ತುಂಬಾ ಚೆನ್ನಾಗಿ ಕಲ್ತು ನಮ್ಮ ಜನರೆಲ್ಲ ಹೋಗಿ ಫಾರಿನ್ ನಲ್ಲಿ ಸೆಟ್ ಆಗಿದಾರಲ್ವಾ, ಹಾಗೆ ನೀನು ಹೋಗಿ ಅಲ್ಲಿ ಸೆಟಲ್ ಆಗಿ ನಿನ್ನ ಸ್ವಂತ ಕಾಲಲ್ಲಿ ನಿಂತ್ರೆ ಯಾರು ನಿನ್ನನ್ನ ಕೇಳಕ್ಕೆ ಬರ್ತಾರೆ. ಅವಾಗ ನಿನ್ನ ಜೀವನದಲ್ಲಿ ನೀನು ಇಷ್ಟಪಟ್ಟಿರೋ ತರ ತುಂಬಾನೇ ಸಂತೋಷವಾಗಿ ಇರಬಹುದು. ಆದರೆ ಇವಾಗಲ್ಲ ನೀನು ಈ ತರ ಮಾಡ್ಬಾರ್ದು. ಇವಾಗ ಹೊಸ ಶಾಲೆ, ಹೊಸ ಲೈಫ್ ಎಲ್ಲ ಒಳ್ಳೇದಾಗ್ಲಿ ಅಂತ ಒಳ್ಳೆ ಮನ್ಸಿಂದ ಶುರು ಮಾಡು. ಹಾಗಂತ ಹೇಳಿ ರಮ್ಯಾಳ ತಾಯಿ ಅವಳನ್ನ ಕರ್ಕೊಂಡು ಹೋಗಿ ಹೊಸ ಶಾಲೆಯಲ್ಲಿ ಸೇರಿಸಿದಾಗ ಅವಳು ಅದರೊಳಗಡೆ ಹೋಗ್ತಾ ಇರುವಾಗ ಒಮ್ಮೆ ತಿರುಗಿ ನೋಡಿ, ಇವಾಗ ನಾನು ಏನು ತಪ್ಪು ಮಾಡಿದೀನಿ ಅಂತ ಎಲ್ಲರೂ ನನ್ನನ್ನ ಹೀಗೆ ಟ್ರೀಟ್ ಮಾಡ್ತಿದ್ದೀರಾ, ಇವಾಗ ಹೇಳ್ತಿರೋ ವಿಷಯವನ್ನ ಸರಿಯಾಗಿ ಕೇಳಿಸ್ಕೊಮ್ಮ. ಇವತ್ತಿಂದ ನಿನಗೆ ಏನೆಲ್ಲ ಇಷ್ಟವಾಗೋದಿಲ್ಲ ಅದೆಲ್ಲವನ್ನು ನಾನು ಮಾಡ್ತೀನಿ. ಇದರ ನಂತರ ಕೂಡ ನಾನು ಆ ಮನೆಯಲ್ಲಿ ನಿಲ್ಲೋದಿಲ್ಲ, ಹಾಸ್ಟೆಲ್ ನಲ್ಲೇ ನಿಲ್ತೀನಿ. ನಿಮಗೆ ಇಷ್ಟ ಬಂದ ರೀತಿಯಲ್ಲ ನನ್ನ ಕೈಯಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ. ನನಗೆ ಏನನ್ಸ್ತದೋ ಅದನ್ನೇ ಮಾಡೋದು, ನನಗೆ ಇಷ್ಟವಾದ ರೀತಿಯಲ್ಲೇ ಇರೋದು. ಇದೆಲ್ಲವನ್ನ ಮೀರಿ ಎಲ್ಲಾದ್ರೂ ನೀವು ನನ್ನನ್ನ ಕಂಟ್ರೋಲ್ ಮಾಡಕ್ಕೆ ಬಂದ್ರೆ ನಾನು ಸೂಸೈಡ್ ಮಾಡ್ಕೊಳ್ತೀನಿ. ಹಾಗಂತೆಲ್ಲ ರಮ್ಯಾ ತುಂಬಾ ಕೋಪದಲ್ಲಿ ಹೇಳಿ ಅವಳ ಹೊಸ ಶಾಲೆಗೆ ಅಂತ ಹೋಗ್ತಾಳೆ. ಹಾಗೆ ಶಾಲೆ ಎಲ್ಲ ಮುಗಿದು ಇವಾಗ ನಮ್ ರಮ್ಯಾಳ ಕಾಲೇಜ್ ಲೈಫ್ ಅನ್ನ ನಮಗೆ ತೋರಿಸ್ತಾರೆ. ಕಾಲೇಜ್ ನಲ್ಲಿ ನಮ್ ರಮ್ಯಾ ಸೀನಿಯರ್ ಹುಡುಗನ
ಹುಡುಗನ ಜೊತೆ ರಿಲೇಶನ್ಶಿಪ್ ನಲ್ಲಿ ಇರ್ತಾಳೆ. ಆ ಹುಡುಗ ನೋಡಿದ್ರೆ ಕಾಲೇಜ್ ನಲ್ಲಿ ತುಂಬಾ ಪಾಪ್ಯುಲರ್ ಆಗಿರ್ತಾನೆ, ಸ್ವಲ್ಪ ದೊಡ್ಡ ಸಿಂಗರ್. ಇವಾಗ ನಮ್ಮ ರಮ್ಯಾ ಅವನ ಮೆನ್ಸ್ ಹಾಸ್ಟೆಲ್ ನಲ್ಲಿ ಅವನ ಜೊತೆ ಮಲ್ಕೊಂಡಿರೋ ತರ ನಮಗೆ ತೋರಿಸ್ತಾರೆ. ರಮ್ಯಾ ನೋಡಿದ್ರೆ ಆ ಸೀನಿಯರ್ ಹುಡುಗನನ್ನ ತುಂಬಾನೇ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇರ್ತಾಳೆ. ಆದ್ರೆ ಆ ಹುಡುಗ ಏನು ರಮ್ಯಾಳ ವಿಷಯವನ್ನ ಅಷ್ಟೇನು ಸೀರಿಯಸ್ ಆಗಿ ತಗೊಂಡಿಲ್ಲ, ಜಸ್ಟ್ ಟೈಮ್ ಪಾಸಿಗೋಸ್ಕರ ಒಟ್ಟಿಗೆ ಇದ್ದಾನಷ್ಟೇ. ಇದು ಗೊತ್ತಿಲ್ಲದೇನೆ ನಮ್ ರಮ್ಯಾ ಅವನಿಗೆ ಏನು ಇಷ್ಟವೋ ಅದನ್ನೆಲ್ಲ ನೋಡಿ ನೋಡಿ ಮಾಡಿಕೊಡ್ತಾ ಇರ್ತಾಳೆ. ಇವಾಗ ಆ ಹುಡುಗ ಕಾಂಪಿಟಿಷನ್ಗೆ ಅಂತ ಹೊರ ರಾಜ್ಯಕ್ಕೆ ಹೋಗ್ತಿದ್ದಾನೆ. ರಮ್ಯಾ ಕೂಡ ಅವನಿಗೆ ಏನು ಇಷ್ಟವೋ ಅದೆಲ್ಲವನ್ನ ತಗೊಂಡು ಬರ್ತಾಳೆ. ಆದ್ರೆ ಅವನು ಅದನ್ನ ಫ್ಲೈಟ್ ನಲ್ಲೇ ಮರೆತು ಹೋದ ಅಂತ ಫೋನ್ ಮಾಡಿ ತುಂಬಾನೇ ಕೂಲ್ ಆಗಿ ಹೇಳ್ತಾನೆ. ಹೀಗೆ ರಮ್ಯಾ ಮತ್ತು ಸೀನಿಯರ್ ಹುಡುಗನ ಲವ್ ತುಂಬಾನೇ ಚೆನ್ನಾಗಿ ಹೋಗ್ತಾ ಇರುವಾಗ ಒಂದು ದಿನ ಆ ಹುಡುಗನ ಗ್ರಾಜುಯೇಷನ್ ಡೇ ಆಗಿರುತ್ತದೆ. ಅದಕ್ಕೆ ಅವನ ಅಪ್ಪ ಅಮ್ಮ ಬಂದಿರ್ತಾರೆ. ಸೊ ಎಲ್ಲರನ್ನ ಕರೆದು ಅವನ ಅಪ್ಪ ಅಮ್ಮನಿಗೆ ಪರಿಚಯಿಸ್ತಾ ಇರ್ತಾನೆ. ಆದ್ರೆ ನಮ್ಮ ರಮ್ಯಾಳನ್ನ ಪರಿಚಯಿಸುವಾಗ ಮಾತ್ರ ಆ ಹುಡುಗ ಇವಳಿಗೆ ಒಂದು ಎಕ್ಸ್ ಬಾಯ್ ಫ್ರೆಂಡ್ ಇದ್ದ ಅಂತ ಅವನ ಹೆಸರನ್ನ ನೆನಪಿಸ್ತಾ ಇಂಟ್ರೊಡ್ಯೂಸ್ ಮಾಡ್ತಾನೆ. ಇದರಿಂದ ನಮ್ಮ ಹೀರೋಯಿನ್ಗೆ ತುಂಬಾನೇ ಕೋಪ ಬರುತ್ತದೆ. ಹಾಗೆ ಆ ಗ್ರಾಜುಯೇಷನ್ ಡೇನೆ ರಮ್ಯಾಳ ಒಂದು ಫ್ರೆಂಡ್ ಬಂದ್ಬಿಟ್ಟು ನೀನೇನೋ ಅವನ ವಿಷಯದಲ್ಲಿ ತುಂಬಾ ಸೀರಿಯಸ್ ಆಗಿದ್ಯಾ ಅನ್ಸುತ್ತೆ, ಆದ್ರೆ ನಿನ್ನನ್ನ ಅವನು ಸೀರಿಯಸ್ ಆಗೇನು ಲವ್ ಮಾಡ್ತಿಲ್ಲ, ಅವನಿಗೆ ಹೈದರಾಬಾದ್ ನಲ್ಲಿ ಇನ್ನೊಂದು ಲವರ್ ಇದ್ದಾಳೆ ಹಾಗಂತೆಲ್ಲ ಅವಳ ಗೆಳತಿ ತುಂಬಾನೇ ಓಪನ್ ಆಗಿ ಹೇಳ್ತಾಳೆ. ಇದು ಕೇಳಿದಾಗ ನಮ್ ರಮ್ಯನಿಗೆ ಸಹಿಸಕ್ಕಾಗದೆ ಹೋಗಿ ಫುಲ್ ಕುಡಿದು ಬಿಟ್ಟು ಫಿಟ್ ಆಗಿ ಹಾಗೆ ಹೋಗಿ ಅವಳ ಬಾಯ್ ಫ್ರೆಂಡ್ ಇದ್ದಾನಲ್ವಾ ಸೀನಿಯರ್ ಹುಡುಗ, ಅವನ ಮೂಗಿಗೆನೆ ಗುದ್ಬಿಡ್ತಾಳೆ. ಇದ್ರಿಂದ ಕೋಪ ಬಂದ ಆ ಹುಡುಗ ಕಿರ್ಚಕ್ಕೆ ಶುರು ಮಾಡ್ತಾನೆ. ಯಾಕೆ ರಮ್ಯಾ ಹೀಗೆ ಮಾಡ್ತಿದ್ಯಾ, ಎಲ್ಲರ ಮುಂದೆ ನನ್ನ ಯಾಕೆ ಇನ್ಸಲ್ಟ್ ಮಾಡ್ತಿದ್ಯಾ, ನಾನೇ ನಿನ್ ಜೊತೆ ಪ್ರಾರಂಭದಲ್ಲೇ ಹೇಳಿದ್ದೆ ಅಲ್ವಾ ನಮ್ಮ ರಿಲೇಶನ್ಶಿಪ್ ಏನು ಸೀರಿಯಸ್ ಅಲ್ಲ, ಜಸ್ಟ್ ಟೈಮ್ ಪಾಸಿಗೋಸ್ಕರ ಅಂತ, ಅದು ತಿಳಿಯದ ತರ ಇದೆಯಾ ಹಾಗಂತ ಹೇಳಿ ಎಲ್ಲರ ಮುಂದೆ ರಮ್ಯಾಳನ್ನ ಇನ್ಸಲ್ಟ್ ಮಾಡ್ತಾನೆ. ಹಾಗೆ ನಮ್ ರಮ್ಯನಿಗೆ ತುಂಬಾ ಬೇಜಾರಾಗಿ ಅಲ್ಲೇ ಕೂತ್ಕೋತಾಳೆ. ಈ ಘಟನೆಯ ನಂತರ ನಮ್ ರಮ್ಯಾಳಿಗೆ ತುಂಬಾನೇ ಬೇಜಾರಾಗಿ ಊಟ ಮಾಡದೆ ನೀರು ಕುಡಿಯದೆ ಹೀಗೆ ಇದ್ದು ಕೊನೆಗೆ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾಳೆ. ಅವಳ ತಂದೆ ತಾಯಿ ಎಲ್ಲ ಬಂದು ನೋಡಿ ಹೋಗ್ತಾರೆ. ಆದರೆ ಇವಳ ಒಟ್ಟಿಗೆ ಇರುವ ಗೆಳತಿ ಮಾತ್ರ ಇಲ್ಲಿ ನೋಡು, ನಿನ್ನ ಲೈಫ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡು ಹಾಗಂತೆಲ್ಲ ಅಡ್ವೈಸ್ ಮಾಡುತ್ತಾ ಅವಳಿಗಾಗಿರುವ ಬ್ರೇಕಪ್ ನಿಂದ ಹೊರಗಡೆ ಬರಕ್ಕೆ ಇವಳು ಹೆಲ್ಪ್ ಮಾಡ್ತಾಳೆ. ಇವಾಗ ಕರೆಂಟ್ ಸಿಚುವೇಶನ್ ನಲ್ಲಿ ನಮ್ ರಮ್ಯಾಳಿಗೆ 32 ವಯಸ್ಸಾಗಿರುತ್ತದೆ. ಇವಾಗ ಅವಳು ಸಿಂಗಲ್ ಝೋನ್ ನಲ್ಲಿ ಇರ್ತಾಳೆ. ಇದಕ್ಕೂ ಮುಂಚೆ ಲಿವಿಂಗ್ ಟುಗೆದರ್ ನ ರಿಲೇಶನ್ಶಿಪ್ ನಲ್ಲಿ ಇದ್ದಳು. ಆ ರಿಲೇಶನ್ಶಿಪ್ ಸಹ ನಮ್ ರಮ್ಯಾಳಿಗೆ ಸರಿಯಾಗಿಲ್ಲ. ಪ್ರಾರಂಭದಲ್ಲೆಲ್ಲ ಒಟ್ಟಿಗೆ ಇರುವಾಗ ತುಂಬಾ ಖುಷಿಯಿಂದ ಇರ್ತಿದ್ರು. ಆದರೆ ಬರ್ತಾ ಬರ್ತಾ ಅವರಿಬ್ಬರ ಮಧ್ಯೆ ಜಗಳಗಳು ಶುರುವಾಯ್ತು. ಹಾಗೆ ಒಬ್ಬರಿಗೆ ಒಬ್ಬರನ್ನ ಕಂಡ್ರೆ ಆಗುದಿಲ್ಲ, ಈ ತರ ಎಲ್ಲ ಆಗಿ ರಮ್ಯಾ ಆ ರಿಲೇಶನ್ಶಿಪ್ ನಿಂದ ಹೊರಗಡೆ ಬಂದು ಇವಾಗ ಸಿಂಗಲ್ ಆಗಿ ಇರ್ತಾಳೆ. ರಾತ್ರಿ ಹೊತ್ತಿನಲ್ಲಿ ಸರಿಯಾಗಿ ನಿದ್ದೆ ಬರೋದಿಲ್ಲ, ವಯಸ್ಸಾಗ್ತಾ ಹೋಗ್ತಿದೆ. ಹಾಗೆ ಇವಳು ಸೈಕ್ಯಾಟ್ರಿಸ್ಟ್ ಡಾಕ್ಟರ್ನ ಹೋಗಿ ಮೀಟ್ ಮಾಡ್ತಾರೆ. ಅವರು ನೋಡಿದ್ರೆ ಇವಳಿಗೆ ಸರಿಯಾಗಿ ನಿದ್ರೆ ಮಾಡಮ್ಮ, ಯಾವಾಗ ನೋಡಿದ್ರು ಏನೆಲ್ಲ ಯೋಚನೆ ಮಾಡ್ಕೊಂಡು ಓವರ್ ಥಿಂಕ್ ಮಾಡಕ್ಕೆ ಹೋಗ್ಬೇಡ ಹಾಗಂತೆಲ್ಲ ಅಡ್ವೈಸ್ ಮಾಡ್ತಾರೆ. ಈ ಸಿಂಗಲ್ ಝೋನ್ ನಲ್ಲಿ ನಮ್ ರಮ್ಯಾಳ ಲೈಫ್ ತುಂಬಾ ಚೆನ್ನಾಗಿನೇ ಹೋಗ್ತಾ ಇರುತ್ತದೆ. ಇವಳ ಒಟ್ಟಿಗೆ ಇದ್ದ ಫ್ರೆಂಡ್ಸ್ ಎಲ್ಲರೂ ಇವಳನ್ನ ಬಿಟ್ಟು ಬೇರೆ ಬೇರೆ ಜಾಗಗಳಿಗೆ ಹೋಗಿ ಸೆಟಲ್ ಆಗಿರ್ತಾರೆ. ಎಲ್ಲರಿಗೂ ಮದುವೆ ಸಹ ಆಗಿರುತ್ತದೆ. ಅದರಲ್ಲೂ ಇವಳಿಗೆ ಕ್ಲೋಸ್ ಫ್ರೆಂಡ್ ಅಂತ ಒಬ್ಬಳು ಇದ್ರಲ್ವಾ, ಅವಳು ಸಹ ಫಾರಿನ್ಗೆ ಹೋಗಿ ಅಲ್ಲಿರುವ ಒಬ್ಬ ಫಾರಿನರ್ ಅನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಂಡು ಇವಾಗ ಪ್ರೆಗ್ನೆಂಟ್ ಬೇರೆ ಆಗಿರ್ತಾಳೆ. ಕಾಲೇಜ್ ಲೈಫ್ ಇಂದ ಶುರು ಮಾಡಿ ಅವರು ಮಾತ್ರ ಇವಾಗ ನಮ್ ರಮ್ಯಳಿಗೆ ಅವಾಗವಾಗ ಕಾಲ್ ಮಾಡಿ ಸಮಾಧಾನ ಪಡಿಸುವುದು, ಇವಳು ಹೇಗಿದ್ದಾಳೆ ಅಂತ ವಿಚಾರಿಸೋದು. ಆದ್ರಿಂದ ಇವಾಗ್ಲೂ ಸಹ ಇವರ ಬಾಂಡಿಂಗ್ ಹಾಗೆ ಹೋಗ್ತಾ ಇರುತ್ತದೆ. ಹೀಗಿರುವಾಗ ರಮ್ಯಾಳ ಒಟ್ಟಿಗೆ ಅವಳ ರೂಮ್ ನಲ್ಲಿರುವ ಒಂದು ಫ್ರೆಂಡ್ ಫಾರಿನ್ಗೆ ಹೋಗ್ತಿದ್ದಾಳೆ. ಅವಳು ಹೋದ್ರೆ ಇವತ್ತೇ ಲಾಸ್ಟ್ ದಿನ ಆಗಿರುತ್ತದೆ. ನಮ್ ರಮ್ಯಾ ಕೂಡ ಆ ರೂಮ್ ಅನ್ನ ವೆಕೇಟ್ ಮಾಡ್ಬೇಕಾಗುತ್ತದೆ. ಆದ್ದರಿಂದ ಅವತ್ತು ರಾತ್ರಿ ಒಂದು ಚಿಕ್ಕ ಪಾರ್ಟಿಯನ್ನ ಅರೇಂಜ್ ಮಾಡಿರ್ತಾರೆ. ಫಾರಿನ್ಗೆ ಹೋಗುವ ಹುಡುಗಿಯ ಫ್ರೆಂಡ್ಸ್ ಎಲ್ಲರೂ ಅವತ್ತು ರೂಮ್ಗೆ ಬಂದಿರ್ತಾರೆ. ಫ್ರೆಂಡ್ಸ್ ಹೇಳ್ತಾರೆ ರೂಮ್ ನಲ್ಲಿ ನೀರಿಲ್ಲ ಅಂತ. ರಮ್ಯಾ ನಾನ್ ಹೋಗಿ ಸೂಪರ್ ಮಾರ್ಕೆಟ್ ನಿಂದ ನೀರು ತರ್ತೀನಿ ಅಂತ ಹೋಗ್ತಾಳೆ. ಸೂಪರ್ ಮಾರ್ಕೆಟ್ ನಿಂದ ನೀರು ತಗೊಂಡು ತಿರುಗುವಷ್ಟರಲ್ಲಿ ಅಲ್ಲಿ ಕೈಯಲ್ಲಿ ಒಂದು ಮಗುವನ್ನ ಇಟ್ಕೊಂಡು ಒಬ್ಬನು ಇರ್ತಾನೆ. ಅದು ಬೇರೆ ಯಾರು ಅಲ್ಲ, ಮೂವಿಯ ಪ್ರಾರಂಭದಲ್ಲಿ ಶಾಲೆಗೆ ಒಂದು ಹೊಸ ಹುಡುಗ ಬಂದಾಗ ನಮ್ ಹೀರೋನ್ ಲವ್ ಮಾಡ್ಬಿಟ್ಟು ಇಬ್ಬರು ಓಡಿ ಹೋಗೋಣ ಅಂತೆಲ್ಲ ಪ್ಲಾನ್ ಮಾಡಿದ್ರಲ್ವಾ, ಅದೇ ಹುಡುಗ. ಅವನು ಸಹ ಇವಾಗ ಮದುವೆ ಮಾಡ್ಕೊಂಡು ಹೆಂಡತಿ ಮಗು ಅಂತ ಸೆಟಲ್ ಆಗಿರ್ತಾನೆ. ಅವನನ್ನ ನೋಡಿದ ತಕ್ಷಣ ನಮ್ ರಮ್ಯಾಳಿಗೆ ತುಂಬಾನೇ ಖುಷಿ ಆಗುತ್ತದೆ. ಅವನನ್ನ ಸಹ ಇವರ ರೂಮ್ ನಲ್ಲಿರುವ ಪಾರ್ಟಿಗೆ ಜಾಯಿನ್ ಮಾಡಕ್ಕೆ ಅಂತ ಕರೀತಾಳೆ. ಅವನು ಸಹ ಆ ಮಗುವನ್ನೇ ಇಟ್ಕೊಂಡೆ ಇವರ ರೂಮಿಗೆ ಬರ್ತಾರೆ. ಆ ಮಗುವನ್ನ ನೋಡ್ತಾ ರಮ್ಯಾ ಹೇಳ್ತಾಳೆ, ಅವತ್ತೇನೋ ನಮ್ ಶಾಲೆಯಿಂದ ಪ್ಯಾರೆಂಟ್ಸ್
ಪೇರೆಂಟ್ಸ್ನವರು ನಮ್ಮನ್ನ ಬೇರೆ ಮಾಡದಿದ್ರೆ ಇಷ್ಟೊತ್ತಿಗೆ ನಾನು ಸಹ ಈ ತರ ನಿನ್ನ ಒಂದು ಮಗುವನ್ನ ಹೆತ್ಕೊಂಡು ತುಂಬಾ ಸಂತೋಷವಾಗಿ ಇದ್ದಿರಬಹುದೇನೋ ಅಂತ ತುಂಬಾ ಸಂಕಟದಲ್ಲಿ ಹೇಳ್ತಾಳೆ. ಸ್ವಲ್ಪ ಸಮಯದಲ್ಲೇ ಅವನ ಹೆಂಡತಿ ಅವನಿಗೆ ಕಾಲ್ ಮಾಡ್ತಾಳೆ. ಹಾಗೆ ಅವನು ಸಹ ಅಲ್ಲಿಂದ ಹೋಗ್ತಾನೆ. ಹೀಗೆ ರಮ್ಯಾಳ ಲೈಫ್ ನಿಂದ ಒಬ್ಬೊಬ್ಬರೇ ಹೋಗ್ತಾ ಇರ್ತಾರೆ. ಇವಾಗ ಎಲ್ರೂ ಹೋದ ನಂತರ ರೂಮ್ ಅನ್ನ ವೆಕೇಟ್ ಮಾಡ್ಬೇಕು. ಹಾಗೆ ಅದರ ಕ್ಲೀನಿಂಗ್ ಪ್ರಾಸೆಸ್ ನಲ್ಲಿ ಇರ್ತಾರೆ. ಅವರಿಗೆ ಹೆಲ್ಪ್ ಮಾಡಕ್ಕೆ ಅಂತ ರಮ್ಯಾಳ ತಾಯಿ ಕೂಡ ಅಲ್ಲಿಗೆ ಬಂದಿರ್ತಾರೆ. ಅವರಿಬ್ಬರು ತುಂಬಾ ದಿನಗಳ ನಂತರ ಮನಸ್ಸು ಬಿಚ್ಚಿ ಮಾತಾಡಕ್ಕೆ ಶುರು ಮಾಡ್ತಾರೆ. ಹಾಗೆ ಮಾತನಾಡುವಾಗ್ಲೇ ನಿನ್ನೆ ನೋಡಿದ ಆ ಹುಡುಗ ಇದ್ದಾನಲ್ವಾ, ಅವನ್ ಬಗ್ಗೆ ಹೇಳಿಬಿಟ್ಟು ನೀವೆಲ್ಲಾದ್ರೂ ಅವತ್ತು ನಮ್ಮನ್ನ ಬೇರೆ ಮಾಡದಿದ್ರೆ ನಾನು ಸಹ ಇವತ್ತು ಅವನ್ ಜೊತೆ ಒಂದು ಒಳ್ಳೆ ಲೈಫ್ ಅನ್ನ ಲೀಡ್ ಮಾಡ್ತಿದ್ದೆ ಅಂತ ಹೇಳುತ್ತಾ ಅಮ್ಮನಿಗೆ ಒಂಥರ ಗಿಲ್ಟಿ ಫೀಲ್ ಬರೋ ತರ ಮಾಡಿಸ್ತಾಳೆ. ರಮ್ಯಾ ಅವಳ ಮನೆಯಲ್ಲಿ 2 ಬೆಕ್ಕು ಮರಿಗಳನ್ನ ಸಾಕ್ತಾ ಇದ್ದಳು. ಇದು ತಿಳಿಯದೆ ಅವಳ ಅಮ್ಮ ಡೋರ್ ಗಳನ್ನೆಲ್ಲ ಓಪನ್ ಮಾಡಿ ಇಟ್ಟಿರ್ತಾರೆ. ಡೋರ್ ಎಲ್ಲ ಓಪನ್ ಆಗಿರೋದನ್ನ ನೋಡಿದ ರಮ್ಯಾ, ಅಯ್ಯೋ ಅಮ್ಮ, ನಿಮ್ಮನ್ನ ಯಾರಮ್ಮ ಡೋರ್ ಎಲ್ಲ ಓಪನ್ ಮಾಡಕ್ಕೆ ಹೇಳಿರೋದು? ಇಷ್ಟೊತ್ತಿಗೆ ಅವರಿಬ್ಬರು ಹೊರಗಡೆ ಓಡಿರ್ತಾರೆ. ಕಾರಣ ಏನಂದ್ರೆ ಅವಳು ಸಾಕುತ್ತಿರುವ 2 ಬೆಕ್ಕುಗಳನ್ನು ಅವಳು ತನ್ನ ಮಕ್ಕಳಾಗಿ ನೋಡ್ತಿದ್ದಳು. ಇವಾಗ ಆ 2 ಬೆಕ್ಕುಗಳನ್ನು ಸಹ ಕಾಣಿಸ್ತಾ ಇಲ್ಲ. ಇದಕ್ಕೂ ಸಹ ಅವಳ ಅಮ್ಮನೇ ಕಾರಣ ಅಂತ ಹೇಳಿಬಿಟ್ಟು ಅವಳ ಅಮ್ಮನನ್ನ ಸರಿಯಾಗಿ ಬೈತಾಳೆ. ಅದರ ನಂತರ ಹೊರಗಡೆ ಬಂದು ಬೆಕ್ಕು ಎಲ್ಲಿದೆ ಅಂತ ಹುಡುಕಕ್ಕೆ ಶುರು ಮಾಡ್ತಾಳೆ. ಮೊದಲು ಒಂದು ಬೆಕ್ಕು ಸಿಗುತ್ತದೆ. ಆದ್ರೆ ಇನ್ನೊಂದು ಬೆಕ್ಕುವನ್ನ ಎಷ್ಟೇ ಹುಡುಕಿದ್ರು ಸಹ ಸಿಗುವುದಿಲ್ಲ. ಹುಡುಕುತ್ತಾನೆ ಇರ್ತಾಳೆ. ಆದ್ರೆ ಎಲ್ಲೂ ಸಹ ಆ ಬೆಕ್ಕುವನ್ನ ಕಾಣಿಸುವುದಿಲ್ಲ. ಬೆಕ್ಕು ಕಾಣೆಯಾಗಿರೋದನ್ನ ನೆನೆಸ್ಕೊಂಡು ರಮ್ಯಾ ಅವಳೇ ಬೇಜಾರ್ ಮಾಡ್ಕೊಂಡು ಫಾರಿನ್ ನಲ್ಲಿರುವ ತನ್ನ ಗೆಳತಿಗೆ ಕಾಲ್ ಮಾಡಿಬಿಟ್ಟು ನಡೆದಿರುವ ವಿಷಯಗಳನ್ನೆಲ್ಲ ಹೇಳಿದಾಗ ಅವಳ ಗೆಳತಿ, ಎಲ್ಲ ಸರಿಯಮ್ಮ, ಆದ್ರೆ ನೀನು ಅಮ್ಮನಿಗೆ ಹಾಗೆ ಬೈಬಾರ್ದಿತ್ತು, ಅವರು ಕೋಪ ಮಾಡ್ಕೊಂಡು ಹೋದ್ರಲ್ವಾ. ಹಾಗಂತ ಅವಳ ಗೆಳತಿ ಹೇಳಿದಾಗ, ಇಲ್ಲಪ್ಪ, ಅವರಿಗೆ ಗೊತ್ತು, ನಾನೆಷ್ಟೇ ಅವ್ರನ್ನ ಬೈದ್ರು ಸಹ ನನಗೆ ಅವರ ಮೇಲೆ ಪ್ರೀತಿ ಇದೆ ಅಂತ ಅವರಿಗೆ ಗೊತ್ತಲ್ವಾ. ಹಾಗಂತ ರಮ್ಯಾ ಹೇಳ್ತಾಳೆ. ಅವಾಗ ಫಾರಿನ್ ನಲ್ಲಿರುವ ಅವಳ ಫ್ರೆಂಡ್ ಏನ್ ಹೇಳ್ತಾಳಂದ್ರೆ, ಯಾವತ್ತಾದ್ರೂ ನೀನು ನಿನ್ನ ತಾಯಿ ಮೇಲಿರುವ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡಿದ್ಯಾ? ನಿನ್ನ ಲೈಫ್ ನಲ್ಲಿ ಹಲವಾರು ಹುಡುಗರು ಬಂದಾಗ ಎಷ್ಟು ಸಲ ಅವರಿಗೆ ನೀನು ಲವ್ ಯು ಹೇಳಿದ್ಯಾ? ನಿನ್ನ ಅಮ್ಮನ ಜೊತೆ ಒಂದ್ಸರಿಯಾದ್ರೂ ಹೇಳಿದ್ಯಾ? ನಾಳೆ ಹೋಗು ನಿನ್ನ ಅಮ್ಮನ್ನ ಮೀಟ್ ಮಾಡು. ಹಾಗಂತೆಲ್ಲ ಅವಳ ಗೆಳತಿ ಹೇಳಿಕೊಡ್ತಾಳೆ. ನೆಕ್ಸ್ಟ್ ದಿನಾನೇ ನಮ್ ಹೀರೋಯಿನ್ ಅವಳ ಅಮ್ಮನ ನೋಡೋಕೆ ಅಂತ ಹೋಗ್ತಾಳೆ. ಅವಳು ಮನೆಗೆ ಹೋಗದೆ ನೇರವಾಗಿ ಅವಳು ಕಲ್ತಿರುವ ಹಳೆ ಶಾಲೆ ಇದೆಲ್ವಾ, ಅಲ್ಲಿಗೆ ಹೋಗ್ತಾಳೆ. ಯಾಕಂದ್ರೆ ಇವತ್ತು ಅವಳ ಅಮ್ಮನ ರಿಟೈರ್ಮೆಂಟ್ ಆಗಿರುತ್ತದೆ. ಹಲವಾರು ವರ್ಷಗಳು ಕಳೆದು ನಮ್ ರಮ್ಯಾ ಇವಾಗ ಆ ಶಾಲೆಗೆ ಹೋಗ್ತಿದ್ದಾಳೆ. ನಮ್ ರಮ್ಯಾಳ ತಾಯಿ ಸುಮಾರು 35 ವರ್ಷಗಳ ಕಾಲ ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡಿ ಇವತ್ತು ರಿಟೈರ್ ಆಗ್ತಿದ್ದಾರೆ. ಆದ್ರಿಂದ ಶಾಲೆಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಅನ್ನ ನಡೆಸ್ತಿರ್ತಾರೆ. ಆ ಫಂಕ್ಷನ್ ಗೆ ನಮ್ ರಮ್ಯಾ ಕೂಡ ಹೋಗಿ ಅಟೆಂಡ್ ಆಗ್ತಾಳೆ. ರಮ್ಯಾ ಬಂದಿರೋದನ್ನ ನೋಡಿ ಅವಳ ಅಮ್ಮನಿಗೆ ತುಂಬಾನೇ ಖುಷಿಯಾಗುತ್ತದೆ. ಆದರೆ ಅಲ್ಲಿ ಕೂತಿದ್ದ ಮಕ್ಕಳೆಲ್ಲರೂ ಕುಸುಕುಸು ಅಂತ ಮಾತಾಡ್ತಾ ಇರ್ತಾರೆ. ಇದು ನೋಡಿದ ರಮ್ಯಾ ಎದ್ಬಿಟ್ಟು ಮಾತಾಡದೆ ಸುಮ್ನೆ ಸೈಲೆಂಟ್ ಆಗಿ ಅವರು ಏನ್ ಹೇಳ್ತಿದಾರೋ ಅದನ್ನ ಕೇಳಿ ನಿಮ್ಮ ಒಳ್ಳೇದಕ್ಕೆ ತಾನೇ ಅವರು ಹೇಳ್ತಿರೋದು ಅಂತ ರಮ್ಯಾ ಮೊದಲನೇ ಬಾರಿ ಅವಳ ಅಮ್ಮನಿಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾಳೆ. ಆಗ ಮಕ್ಕಳೆಲ್ಲರೂ ಅದಿರ್ಲಿ, ನೀವ್ಯಾರು ಅಂತ ರಮ್ಯಾಳ ಜೊತೆ ಕೇಳಿದಾಗ, ಇವರೇ ನನ್ನ ಅಮ್ಮ ಅಂತ ರಮ್ಯಾ ಅವಳ ತಾಯಿಯ ಮುಖ ನೋಡ್ಕೊಂಡು ಹೇಳಿದಾಗ ಮಕ್ಕಳೆಲ್ಲರೂ, ಓ ನೀವೇನಾ ಆ ಓಜಿ ರಮ್ಯಾ, ಈ ಶಾಲೆ ಮೊತ್ತವಾಗಿ ನಿಮ್ಮ ಹೆಸರು ಹರಡಿದೆ. ನಮ್ಮ ರಮ್ಯಾ ಶಾಲೆಯಲ್ಲಿ ಕಲಿತಿದ್ದಾಗ ನಡೆದ ವಿಷಯಗಳು, ಅದರ ನಂತರ ಶಾಲೆಯಲ್ಲಿ ಏನೇನ್ ಚೇಂಜಸ್ ಗಳು ಬಂತು, ಮಕ್ಕಳ ಒಳಗಡೆ ರಮ್ಯಾಳ ಬಗ್ಗೆ ಹಲವಾರು ರೂಮರ್ಸ್ ಹೋಗಿರುತ್ತದೆ. ಅದೆಲ್ಲವನ್ನು ಅವರು ಮಾತಾಡ್ತಿರೋದನ್ನ ರಮ್ಯಾ ಕೇಳ್ತಾ ಇರ್ತಾಳೆ. ಹಾಗೆ ಫಂಕ್ಷನ್ ಎಲ್ಲ ಮುಗಿದು ಅವತ್ತು ಅವರು ರಿಟರ್ನ್ ಆಟೋದಲ್ಲಿ ಹೋಗ್ತಾ ಇರುವಾಗ ಮೊದಲನೇ ಬಾರಿಗೆ ರಮ್ಯಾ ಅವಳ ಅಮ್ಮನನ್ನ ಹಗ್ ಮಾಡ್ಕೊಂಡು ಲವ್ ಯು ಅಂತ ಹೇಳ್ತಾಳೆ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಇಷ್ಟು ಕಷ್ಟವಿರುವ ಕೆಲಸವನ್ನ ಮಾಡ್ಕೊಂಡು ಫ್ಯಾಮಿಲಿಯನ್ನ ಒಂದ್ ಕಡೆ ನಡೆಸ್ಕೊಂಡು ಪೀಳಿಗೆಯಿಂದ ಹುಡುಗಿಯರು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋ ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಫ್ಯಾಮಿಲಿಯನ್ನ ನೋಡ್ಕೊಂಡಿರುವ ಒಂದು ಸ್ಟ್ರಾಂಗ್ ಆಗಿರುವ ವುಮನ್ ಆಗಿ ರಮ್ಯಾ ಅವಳ ತಾಯಿಯನ್ನ ನೋಡ್ತಾಳೆ. ಅವಳ ಅಮ್ಮನಿಗೂ ಸಹ ಅದು ಒಂದು ಪ್ರೌಡ್ ಆಗಿರುವ ಮೊಮೆಂಟ್ ಆಗುತ್ತದೆ. ಅದರ ನಂತರ ರಮ್ಯಾ ತಾಯಿಯನ್ನ ಅವರ ಮನೆಗೆ ಕಳಿಸಿ ಅವಳು ಅವಳಿಗೆ ಅಂತ ಒಂದು ಮನೆಯನ್ನ ಹುಡ್ಕೊಂಡು ಹೋಗ್ತಾಳೆ. ಹಾಗೆ ಅವಳು ಇಷ್ಟಪಟ್ಟಿರೋ ತರ ಒಂದು ಮನೆ ಕೂಡ ಸಿಗುತ್ತದೆ. ಅದು ಅಲ್ಲದೆ ಅವಾಗ್ಲೇ ಕಾಣೆಯಾಗಿರುವ ಬೆಕ್ಕು ಮರಿ ಸಹ ಸಿಗುತ್ತದೆ. ಆ ಬೆಕ್ಕುವನ್ನ ತಗೊಂಡು ರಮ್ಯಾ ಇವಾಗ ಅವಳ ಹೊಸ ಮನೆಗೆ ಹೋಗ್ತಾ ಇರುವಾಗ ನೋಡಿ, ಮೂವಿಯ ಪ್ರಾರಂಭದಲ್ಲಿ ರಮ್ಯಾಳ ಕನಸಿಗೆ ಒಂದು ಮನೆ ಬರ್ತಿತ್ತಲ್ವಾ, ಆ ಕನಸಿನಲ್ಲಿರುವ ಮನೆಯಾಗಿ ಇದನ್ನ ಬದಲಾಯಿಸ್ಕೊಳ್ತಾಳೆ. ಅವಳು ಕನಸು ಕಂಡಂತಹ ಮನೆ ಇವಳಿಗೆ ಸಿಕ್ತು ಅಂತ ತೋರಿಸುತ್ತಾ ಈ ಮೂವಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾರೆ. ಈ ಮೂವಿಯಲ್ಲಿ ಮುಖ್ಯವಾಗಿರೋದು ಏನಂದ್ರೆ ರಮ್ಯಾ
ರಮ್ಯಾಳ 3 ಪ್ರೀತಿಯ ಕತೆ. ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ ಹಾಗೆ ವರ್ಕಿಂಗ್ ವುಮೆನ್ ಆದ ನಂತರ ಲಿವಿಂಗ್ ರಿಲೇಶನ್ಶಿಪ್. ಈ 3 ರಿಲೇಶನ್ಶಿಪ್ ನಲ್ಲಿ ನಮ್ ಹೀರೋನ್ ಕಲ್ತಿರೋದೇನಂದ್ರೆ ಯಾವುದೂ ಸಹ ಶಾಶ್ವತವಲ್ಲ. ಕಾರಣ ಏನಂದ್ರೆ ಅವಳು ಬೆಳೆದಿರುವ ಸಮಾಜ. ಈ ಸಮಾಜದಲ್ಲಿ ಯಾವಾಗ್ಲೂ ಸಹ ಹುಡುಗಿಯರಿಗೆ ಅಂದ್ರೇನೆ ಒಂಥರ ಬೇರೆ ನ್ಯಾಯ ಅಲ್ವಾ, ಒಂಥರ ಕೀಳಾಗಿ ನೋಡ್ತಾರೆ. ಯಾವತ್ತು ಹುಡುಗರ ಹತ್ತಿರ ತಲುಪಬಾರ್ದು ಅಂತ. ಎಲ್ಲಾದ್ರೂ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಂದ ಸ್ವಲ್ಪ ಹೊರಗಡೆ ಬಂದ್ರೆ ಹೀಗೆ ಅವರನ್ನ ಒಬ್ಬಂಟಿ ಮಾಡ್ಬಿಡ್ತಾರೆ. ಪೀಳಿಗೆಗಳಿಂದ ಹುಡುಗಿಯರು ಇದನ್ನೇ ಮಾಡ್ಬೇಕು ಅಂತ ಅವರನ್ನ ಮನೆಯಲ್ಲೇ ಕೂರಿಸಿ ಇನ್ನು ನೆಕ್ಸ್ಟ್ ಬರುವ ಜನರೇಷನ್ಗೂ ಕೂಡ ಅದನ್ನೇ ಕಳಿಸ್ತಿರ್ತಾರೆ. ಇದೇ ತರನೇ ಅವರ ಅಜ್ಜಿ ಸಹ ಇದ್ರು. ಆದ್ರೆ ರಮ್ಯಾಳ ತಾಯಿ ಆ ಚೈನನ್ನ ಸ್ವಲ್ಪ ಬ್ರೇಕ್ ಮಾಡಿ ಕೆಲ್ಸಕ್ಕೆ ಹೋಗಿರ್ತಾರೆ. ಆದರೆ ಅವರಿಗೂ ಸಹ ತುಂಬಾನೇ ನಿಯಂತ್ರಣವಿತ್ತು. ಆದ್ರೆ ನಮ್ ರಮ್ಯಾ ಇದರಿಂದೆಲ್ಲ ಹೊರಗಡೆ ಬಂದು ಅವಳು ಆಸೆ ಪಟ್ಟಿರುವಂತಹ ಒಂದು ಫ್ರೀಡಮ್ ಆಗಿರುವ ಲೈಫ್ ಅನ್ನ ಲೀಡ್ ಮಾಡ್ತಿದ್ದಾಳೆ ಅಂತ ನಮಗೆ ಈ ಮೂವಿಯಲ್ಲಿ ತೋರಿಸ್ತಾರೆ. ಹೇಗಿತ್ತು ವಿಡಿಯೋ? ಇಷ್ಟವಾಯ್ತಾ? ಈ ತರ ಇನ್ನೂ ಸಹ ಮೂವಿ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ಇವತ್ತು ಖಂಡಿತವಾಗಿಯೂ ನನ್ನ ಸ್ನೇಹಿತರೆಲ್ಲರೂ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಅನ್ನ ಮಾಡಿ. ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೀರೀಸ್ ಹಾಗೂ ಹಾಲಿವುಡ್ ಮೂವೀಸ್ ನೋಡಲು ಇಂಟ್ರೆಸ್ಟ್ ಇರುವವರು ಡಿಸ್ಕ್ರಿಪ್ಷನ್ ನಲ್ಲಿರುವ ನನ್ನ ಸೆಕೆಂಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಇನ್ನೂ ಒಂದು ಒಳ್ಳೆಯ ಮೂವಿಯ ಸ್ಟೋರಿಯಾಗಿ ನಾಳೆ ಕಾಣುವ ಗೆಳೆಯರೆ.